ಕೆಲವೊಮ್ಮೆ ಜೀವನದಲ್ಲಿ ನಾವು ಓದಿದ್ದೆಲ್ಲವೂ ಮುಗಿದ ನಂತರವೇ ನಮ್ಮ ನಿಜವಾದ ಪರೀಕ್ಷೆ ಶುರುವಾಗುತ್ತದೆ. ಮುಂದೇನು ಏನು ಮಾಡಬೇಕು? ಕೆಲಸ ಸಿಗುತ್ತದೆಯಾ? ಜೀವನ ಹೇಗೆ ಸಾಗುತ್ತದೆ? ಇಂತಹ ಪ್ರಶ್ನೆಗಳು ಪ್ರತಿದಿನ ತಲೆಯೊಳಗೆ ಓಡಾಡುತ್ತಿದ್ದವು. ಓದು ಮುಗಿದಿತ್ತು, ಆದರೆ ಭವಿಷ್ಯ ಮಾತ್ರ ಕಾಣಿಸುತ್ತಿರಲಿಲ್ಲ. ಪ್ರತಿದಿನ ಅದೇ ಚಿಂತೆ, ಅದೇ ಗೊಂದಲ, ಅದೇ ತಲೆನೋವು. ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಹಣವಿಲ್ಲದೆ ದಿನ ಕಳೆಯುವುದು ಎಷ್ಟು ಕಷ್ಟ ಅನ್ನೋದು ಹಣ ಇಲ್ಲದವನಿಗೆ ಮಾತ್ರ ಗೊತ್ತು. 1 ರೂಪಾಯಿ ಬೇಕಾದರೂ ಯೋಚಿಸಬೇಕಾದ ಪರಿಸ್ಥಿತಿ. ಅಗತ್ಯವಿದ್ದಾಗ ಯಾರನ್ನಾದರೂ ಕೇಳಲು ಮನಸ್ಸು ಒಪ್ಪುತ್ತಿರಲಿಲ್ಲ. ಕೇಳಿದರೂ ಕೊಡುತ್ತಾರೆ ಎಂಬ ಖಾತರಿ ಇರಲಿಲ್ಲ. ಆ ಸಮಯದಲ್ಲಿ ಒಂದು ನಿರ್ಧಾರ ತೆಗೆದುಕೊಂಡೆ. ಯಾವ ಕೆಲಸವಾದರೂ ಸರಿ, ನನ್ನ ಕೈಯಲ್ಲಿ ಕೆಲಸ ಇರಬೇಕು. ಅಲ್ಲಿಂದ ಶುರುವಾಯಿತು ನನ್ನ ಮತ್ತೊಂದು ಜೀವನ. ಕಟ್ಟಡ ಕಾರ್ಮಿಕನಾಗಿ ಕೆಲಸಕ್ಕೆ ಸೇರಿದೆ. ಆದರೆ ಕೆಲಸ ಶುರು ಮಾಡಿದ ಮೊದಲ ದಿನಗಳಲ್ಲಿ ಮನಸ್ಸಿನೊಳಗೆ ಒಂದು ರೀತಿಯ ಸಂಕೋಚ. ನಾನು ಓದಿದವನು ಇಂತಹ ಕೆಲಸ ಮಾಡಬೇಕಾ ಎಂಬ ಪ್ರಶ್ನೆ ನನ್ನನ್ನೇ ಕಾಡುತ್ತಿತ್ತು. ನನ್ನ ಸುತ್ತಲೂ ನೋಡಿದಾಗ ಕೆಲವರು ಹೊಸ ಹೊಸ ಬಟ್ಟೆ ಹಾಕಿಕೊಂಡು ಬರುತ್ತಿದ್ದರು. ಕೈಯಲ್ಲಿ ದುಬಾರಿ ಮೊಬೈಲ್ಗಳು. ಅವರ ಜೀವನವನ್ನು ನೋಡಿದಾಗ ನನ್ನ ಜೀವನದ ಬಗ್ಗೆ ನನಗೆ ಬೇಸರವಾಗುತ್ತಿತ್ತು. ನನ್ನ ಕೈಯಲ್ಲಿ ಮಾತ್ರ ಒಂದು ಚಿಕ್ಕ ಕೀಪ್ಯಾಡ್ ಮೊಬೈಲ್. ಅದನ್ನೇ ಹಿಡಿದುಕೊಂಡು ಕೆಲಸಕ್ಕೆ ಹೋಗುತ್ತಿದ್ದೆ. ಆದರೆ ನನ್ನ ಬಳಿ ಇರಲಿಲ್ಲ ಅನ್ನೋದು ಮೊಬೈಲ್ ಮಾತ್ರವಲ್ಲ, ಆ ಸಮಯದಲ್ಲಿ ಆತ್ಮವಿಶ್ವಾಸವೂ ಇರಲಿಲ್ಲ. ಕೆಲವು ಸ್ನೇಹಿತರು ನನ್ನನ್ನು ನೋಡಿ ನಗುತ್ತಿದ್ದರು. ನೀನು ಇಷ್ಟು ಓದಿ ಕೊನೆಗೆ ಕಟ್ಟಡ ಕೆಲಸ ಮಾಡುತ್ತಿದ್ದೀಯಾ ಎಂಬ ಮಾತುಗಳು ಕೇಳಿಬರುತ್ತಿದ್ದವು. ಆ ಮಾತುಗಳು ಕಿವಿಗೆ ಬೀಳುವುದಕ್ಕಿಂತ ಹೃದಯಕ್ಕೆ ಚುಚ್ಚುತ್ತಿದ್ದವು. ಅವಮಾನವನ್ನು ಸಹಿಸಿಕೊಳ್ಳಲೂ ಆಗುತ್ತಿರಲಿಲ್ಲ. ಸ್ನೇಹಿತರ ಮುಂದೆ ಹೋಗುವುದಕ್ಕೂ ಹೆದರಿಕೆ. ಯಾರಾದರೂ ನನ್ನ ಕೆಲಸದ ಬಗ್ಗೆ ಕೇಳಿದರೆ ಏನು ಹೇಳಬೇಕು ಎಂಬುದೇ ಗೊತ್ತಾಗುತ್ತಿರಲಿಲ್ಲ. ಹಾಗಾಗಿ ನಿಧಾನವಾಗಿ ಎಲ್ಲರಿಂದ ದೂರವಾಗತೊಡಗಿದೆ. ಹೊರಗೆ ಹೋಗುವುದನ್ನು ಕಡಿಮೆ ಮಾಡಿದೆ. ಸ್ನೇಹಿತರನ್ನು ಭೇಟಿಯಾಗುವುದನ್ನು ನಿಲ್ಲಿಸಿದೆ. ಆದರೆ ಒಂದು ವಿಷಯ ಮಾತ್ರ ನಿಲ್ಲಿಸಲಿಲ್ಲ, ಅದುವೇ ಕೆಲಸ. ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗುತ್ತಿದ್ದೆ. ಕೈಗಳು ನೋಯುತ್ತಿದ್ದವು, ದೇಹ ದಣಿಯುತ್ತಿತ್ತು, ಬಿಸಿಲು ಸುಡುತ್ತಿತ್ತು. ಆದರೂ ಕೆಲಸ ಮಾಡುತ್ತಿದ್ದೆ. ಯಾಕೆಂದರೆ ಆ ಸಮಯದಲ್ಲಿ ನನಗೆ ಒಂದು ಸತ್ಯ ಅರ್ಥವಾಗಿತ್ತು. ಕೆಲಸ ಚಿಕ್ಕದಲ್ಲ, ನಮ್ಮ ದೃಷ್ಟಿಯೇ ಚಿಕ್ಕದಾಗಿರಬಹುದು ಎಂದು. ಕಟ್ಟಡ ಕಟ್ಟುತ್ತಿದ್ದಾಗ ನಾನು ಕೇವಲ ಒಂದು ಕಟ್ಟಡ ಕಟ್ಟುತ್ತಿರಲಿಲ್ಲ, ನನ್ನ ಭವಿಷ್ಯವನ್ನೇ ಕಟ್ಟುತ್ತಿದ್ದೆ. ಪ್ರತಿಯೊಂದು ಇಟ್ಟಿಗೆಯ ಜೊತೆಗೆ ನನ್ನ ಆತ್ಮವಿಶ್ವಾಸವನ್ನು ಕಟ್ಟುತ್ತಿದ್ದೆ. ಪ್ರತಿಯೊಂದು ದಿನದ ಕೂಲಿಯ ಜೊತೆಗೆ ನನ್ನ ಕನಸುಗಳಿಗೆ ಒಂದು ಹೆಜ್ಜೆ ಇಡುತ್ತಿದ್ದೆ. ನಿಧಾನವಾಗಿ ಕೆಲಸ ಕಲಿತೆ. ಕಟ್ಟಡ ನಿರ್ಮಾಣದ ಕೆಲಸದಲ್ಲಿ ಸೆಂಟ್ರಿಂಗ್ ಕೆಲಸವನ್ನು ಕಲಿತೆ. ಅನುಭವ ಹೆಚ್ಚಾಯಿತು. ಕೆಲಸದಲ್ಲಿ ಆಸಕ್ತಿ ಹೆಚ್ಚಾಯಿತು. ಒಂದು ದಿನ ನನಗೆ ಒಂದು ಯೋಚನೆ ಬಂತು. ನಾನು ಜೀವನ ಪೂರ್ತಿ ಇನ್ನೊಬ್ಬರ ಬಳಿ ಕೆಲಸ ಮಾಡಬೇಕೆ? ನಾನು ಕಲಿತಿರುವ ಕೆಲಸದಿಂದ ನಾನೇ 4 ಜನರಿಗೆ ಕೆಲಸ ಕೊಡಬಾರದೆ ಎಂಬ ಒಂದು ಯೋಚನೆ ನನ್ನ ಜೀವನದ ದಿಕ್ಕನ್ನೇ ಬದಲಿಸಿತು. ನಿನ್ನೆ ತನಕ 1 ರೂಪಾಯಿಗಾಗಿ ಪರದಾಡುತ್ತಿದ್ದ ನಾನು ಇಂದು ನನ್ನ ಜೊತೆ ಕೆಲಸ ಮಾಡುವವರಿಗೆ ಸಂಬಳ ಕೊಡುವ ಮಟ್ಟಿಗೆ ಬೆಳೆದಿದ್ದೇನೆ. ನಿನ್ನೆ ನನ್ನ ಕೈಯಲ್ಲಿದ್ದ ಚಿಕ್ಕ ಕೀಪ್ಯಾಡ್ ಮೊಬೈಲ್ ನೋಡಿ ನಗುತ್ತಿದ್ದವರು ಇಂದು ನನ್ನ ಕೆಲಸವನ್ನು ನೋಡಿ ಮಾತನಾಡುತ್ತಾರೆ. ನಿನ್ನೆ ನೀನು ಏನಾಗಿದ್ದೀಯಾ ಎಂದು ಕೇಳುತ್ತಿದ್ದವರು ಇಂದು ನಿನ್ನ ಜೊತೆ ಕೆಲಸ ಸಿಗುತ್ತಾ ಎಂದು ಕೇಳುವ ಪರಿಸ್ಥಿತಿ ಬಂದಿದೆ. ಇದು ಹಣದ ಗೆಲುವು ಮಾತ್ರವಲ್ಲ, ಇದು ಅವಮಾನವನ್ನು ಆತ್ಮವಿಶ್ವಾಸವಾಗಿ ಬದಲಿಸಿಕೊಂಡ ಗೆಲುವು. ಇದು ಸಂಕೋಚವನ್ನು ಧೈರ್ಯವಾಗಿ ಬದಲಿಸಿಕೊಂಡ ಗೆಲುವು. ಇದು 1 ರೂಪಾಯಿಗಾಗಿ ಪರದಾಡುತ್ತಿದ್ದ ಜೀವನದಿಂದ ಅನೇಕರಿಗೆ ಕೆಲಸ ಕೊಡುವ ಮಟ್ಟಿಗೆ ಬೆಳೆದ ಗೆಲುವು. ನನಗೆ ಇಂದು ಒಂದು ವಿಷಯ ಮಾತ್ರ ಸ್ಪಷ್ಟವಾಗಿದೆ. ಜೀವನದಲ್ಲಿ ನಾವು ಎಲ್ಲಿಂದ ಶುರು ಮಾಡುತ್ತೇವೆ ಅನ್ನೋದು ಮುಖ್ಯವಲ್ಲ, ಎಲ್ಲಿ ಮುಗಿಸುತ್ತೇವೆ ಅನ್ನೋದೇ ಮುಖ್ಯ ಎಂದು. ಮೊದಲ ಹೆಜ್ಜೆ ಚಿಕ್ಕದಾಗಿರಬಹುದು, ಮೊದಲ ಸಂಬಳ ಕಡಿಮೆಯಾಗಿರಬಹುದು, ಮೊದಲ ಕೆಲಸ ನಮ್ಮ ಕನಸಿನ ಕೆಲಸವಾಗಿರದೇ ಇರಬಹುದು, ಮೊದಲ ದಿನ ನಮ್ಮನ್ನು ಯಾರೂ ಗೌರವಿಸದೇ ಇರಬಹುದು. ಆದರೆ ನಾವು ಕೆಲಸವನ್ನು ಗೌರವಿಸಿದರೆ ಒಂದು ದಿನ ಅದೇ ಕೆಲಸ ನಮ್ಮನ್ನು ಗೌರವಿಸುವಂತೆ ಮಾಡುತ್ತದೆ. ನನ್ನನ್ನು ಅವಮಾನಿಸಿದ ಮಾತುಗಳೆಲ್ಲ ಒಂದು ಕಾಲದಲ್ಲಿ ನನ್ನ ಕಣ್ಣಲ್ಲಿ ನೀರು ತರಿಸುತ್ತಿದ್ದವು. ಇಂದು ಅದೇ ಮಾತುಗಳನ್ನು ನೆನಪಿಸಿಕೊಂಡಾಗ ನನಗೆ ನಗು ಬರುತ್ತದೆ. ಯಾಕೆಂದರೆ ಆ ಅವಮಾನಗಳೇ ನನ್ನನ್ನು ಗಟ್ಟಿಗೊಳಿಸಿದವು. ನನ್ನನ್ನು ಕೆಳಗೆ ಎಳೆಯಲು ಬಂದ ಪ್ರತಿಯೊಂದು ಮಾತು
ನನ್ನನ್ನು ಇನ್ನೊಂದು ಮೆಟ್ಟಿಲು ಮೇಲೆತ್ತಿತು. ನನ್ನ ಬಳಿ ದುಬಾರಿ ಮೊಬೈಲ್ ಇರಲಿಲ್ಲ, ಆದರೆ ನನ್ನ ಬಳಿ ಒಂದು ಕನಸು ಇತ್ತು. ಹೊಸ ಬಟ್ಟೆಗಳು ಇರಲಿಲ್ಲ, ಆದರೆ ಹೊಸ ಜೀವನ ಕಟ್ಟಿಕೊಳ್ಳುವ ಹಠ ಇತ್ತು. ಹಣ ಇರಲಿಲ್ಲ, ಆದರೆ ದುಡಿಯುವ 2 ಕೈಗಳಿದ್ದವು. ಜನರ ಬೆಂಬಲ ಇರಲಿಲ್ಲ, ಆದರೆ ನನ್ನ ಮೇಲೆ ನನಗೆ ನಂಬಿಕೆ ಇತ್ತು. ಅದೇ ಸಾಕಾಯಿತು. ನಾನು ಇಂದು ಕಟ್ಟಡ ಕಟ್ಟುವ ಕೆಲಸ ಮಾಡುತ್ತಿದ್ದೇನೆ, ಆದರೆ ನಿಜ ಹೇಳಬೇಕೆಂದರೆ ನಾನು ಕಟ್ಟಡವನ್ನು ಮಾತ್ರ ಕಟ್ಟುತ್ತಿಲ್ಲ, ನನ್ನ ಜೊತೆ ಕೆಲಸ ಮಾಡುವವರ ಬದುಕನ್ನು ಕಟ್ಟುತ್ತಿದ್ದೇನೆ. ನನ್ನ ಕುಟುಂಬದ ಭವಿಷ್ಯವನ್ನು ಕಟ್ಟುತ್ತಿದ್ದೇನೆ, ನನ್ನ ಕನಸುಗಳನ್ನು ಕಟ್ಟುತ್ತಿದ್ದೇನೆ. ಒಂದು ಕಾಲದಲ್ಲಿ ನನ್ನ ಬದುಕು ನಿಂತು ಹೋಗಿದೆ ಎಂದುಕೊಂಡಿದ್ದೆ, ಆದರೆ ಜೀವನ ನಿಂತಿರಲಿಲ್ಲ, ನನ್ನ ದಾರಿ ಮಾತ್ರ ಬದಲಾಗಿತ್ತು. ಆದ್ದರಿಂದ ನಿಮ್ಮ ಜೀವನದಲ್ಲೂ ಇಂದು ಕಷ್ಟವಿದ್ದರೆ ನೀವು ಎಲ್ಲರಿಗಿಂತ ಹಿಂದೆ ಇದ್ದೀರಿ ಎಂದುಕೊಳ್ಳಬೇಡಿ. ನಿಮ್ಮ ಬಳಿ ಹಣವಿಲ್ಲವೆಂದು ನಿಮ್ಮನ್ನು ನೀವು ಕಡಿಮೆ ಮಾಡಿಕೊಳ್ಳಬೇಡಿ. ನಿಮ್ಮ ಕೆಲಸ ಚಿಕ್ಕದು ಎಂದು ನಾಚಿಕೊಳ್ಳಬೇಡಿ. ಯಾರಾದರೂ ನಿಮ್ಮನ್ನು ನೋಡಿ ನಗುತ್ತಿದ್ದಾರೆ ಎಂದರೆ ಅವರ ನಗುವನ್ನು ನಿಮ್ಮ ಸೋಲಿನ ಸಾಕ್ಷಿ ಎಂದುಕೊಳ್ಳಬೇಡಿ. ಅದು ನಿಮ್ಮ ಯಶಸ್ಸಿನ ಮೊದಲ ಅಧ್ಯಾಯವಾಗಿರಬಹುದು. ಇಂದು ಯಾರು ನಿಮ್ಮನ್ನು ಗುರುತಿಸದೇ ಇರಬಹುದು, ನಾಳೆ ನಿಮ್ಮ ಕೆಲಸವೇ ನಿಮ್ಮ ಹೆಸರನ್ನು ಹೇಳಬಹುದು. ಇಂದು ನಿಮ್ಮ ಕೈಗಳು ಕಷ್ಟಪಟ್ಟು ದುಡಿಯುತ್ತಿರಬಹುದು, ನಾಳೆ ಅದೇ ಕೈಗಳು 10 ಕುಟುಂಬಗಳಿಗೆ ಅನ್ನ ಕೊಡುವ ಶಕ್ತಿಯಾಗಬಹುದು. ಜೀವನದಲ್ಲಿ ಒಂದು ಮಾತನ್ನು ಮಾತ್ರ ನೆನಪಿಟ್ಟುಕೊಳ್ಳಿ, ಕೆಲಸ ಯಾವುದೂ ಚಿಕ್ಕದಲ್ಲ. ಕನಸು ಕಾಣುವ ಮನಸ್ಸು ಚಿಕ್ಕದಾಗಬಾರದು. ಸೋಲುವುದು ತಪ್ಪಲ್ಲ, ಸೋಲನ್ನು ಒಪ್ಪಿಕೊಂಡು ಕುಳಿತುಕೊಳ್ಳುವುದೇ ನಿಜವಾದ ಸೋಲು. ನಿನ್ನೆ 1 ರೂಪಾಯಿಗಾಗಿ ಪರದಾಡಿದವನು ಇಂದು ಅನೇಕರಿಗೆ ಕೆಲಸ ಕೊಡುತ್ತಿದ್ದಾನೆ. ನಿನ್ನೆ ಅವಮಾನದಿಂದ ಜನರ ಮುಂದೆ ಬರಲು ಹೆದರಿದವನು ಇಂದು ತನ್ನ ಕೆಲಸದ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತಿದ್ದಾನೆ. ಯಾಕೆಂದರೆ ಅವನು ಒಂದು ವಿಷಯ ಕಲಿತಿದ್ದಾನೆ, ಜೀವನ ನಮ್ಮನ್ನು ಎಷ್ಟು ಬಾರಿ ಕೆಳಗೆ ಬೀಳಿಸುತ್ತದೆ ಅನ್ನೋದು ಮುಖ್ಯವಲ್ಲ, ಪ್ರತಿ ಬಾರಿ ನಾವು ಎಷ್ಟು ಗಟ್ಟಿಯಾಗಿ ಎದ್ದು ನಿಲ್ಲುತ್ತೇವೆ ಅನ್ನೋದೇ ಮುಖ್ಯ. ಆದ್ದರಿಂದ ನಿಮ್ಮ ಆರಂಭವನ್ನು ನೋಡಿ ನಾಚಿಕೊಳ್ಳಬೇಡಿ, ನಿಮ್ಮ ಇಂದಿನ ಪರಿಸ್ಥಿತಿಯನ್ನು ನೋಡಿ ಕುಗ್ಗಬೇಡಿ. ನಿಮ್ಮ ಕೈಯಲ್ಲಿರುವ ಕೆಲಸವನ್ನು ಗೌರವಿಸಿ, ನಿಮ್ಮ ಬೆವರನ್ನು ಗೌರವಿಸಿ, ನಿಮ್ಮ ಪ್ರಯತ್ನವನ್ನು ಗೌರವಿಸಿ. ಏಕೆಂದರೆ ಇಂದು ನಿಮ್ಮ ಕೈಯಲ್ಲಿರುವ ಸಣ್ಣ ಕೆಲಸವೇ ನಾಳೆ ನಿಮ್ಮ ದೊಡ್ಡ ಯಶಸ್ಸಿಗೆ ಅಡಿಪಾಯವಾಗಿರಬಹುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.